ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ತಾಲೂಕಿನ ಹೆಗ್ಗೋಡು ಕೇಡಲಸರ ರೂಪಶ್ರೀ ಪದವಿ ಪೂರ್ವ ಕಾಲೇಜಿನ ಸಮನ್ವಯ ವಿದ್ಯಾರ್ಥಿ ವೇದಿಕೆ ಉದ್ಘಾಟಿಸಿದ ಸಂಸ್ಥಾ ಕೋಟಾ ಶ್ರೀನಿವಾಸ್ ಪೂಜಾರಿ. ಇರುವಕ್ಕೆ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಕೃಷಿ ವಿಭಾಗದ ವಿದ್ಯಾರ್ಥಿಗಳಿಂದ ದಿಢೀರ್ ಪ್ರತಿಭಟನೆ. ಇತರ ವಿಭಾಗದ ವಿದ್ಯಾರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳದಂತೆ ಮನವಿ. ಈಗ ಸುದ್ದಿಯ ವಿವರ. ಜಗತ್ತಿನಲ್ಲಿ ಭಾರತ ವೈವಿಧ್ಯತೆಯಿಂದ ಕೂಡಿದ ದೇಶವಾಗಿದೆ. ನಾವು ನದಿ, ಮರ, ಬೆಂಕಿ, ನೀರನ್ನು ಪೂಜಿಸುವ ಜೊತೆಗೆ ನಮ್ಮ ಉದಾತ್ತ ಚಿಂತನೆಗಳು ಅನುಕರಣೀಯವಾದದ್ದು ಎಂದು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ತಿಳಿಸಿದರು. ಸಾಗರ ತಾಲೂಕಿನ ಕೇಡಲಸರ ಸುವರ್ಣ ಮಹೋತ್ಸವ ಸಭಾಭವನದಲ್ಲಿ ಬುಧವಾರ ಕೇಡಲಸರ ಹೆಗ್ಗೋಡು ವಿದ್ಯಾಭಿವೃದ್ಧಿ ಸಂಘ ಮತ್ತು ಎಸ್ ರೂಪಶ್ರೀ ಪದವಿ ಪೂರ್ವ ಕಾಲೇಜಿನ ಸಮನ್ವಯ ವಿದ್ಯಾರ್ಥಿ ವೇದಿಕೆ ಉದ್ಘಾಟಿಸಿ ವನ ಮಹೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಕೇಂದ್ರ ಸಾಂಬಾರು ಮಂಡಳಿ ಸದಸ್ಯ ಪ್ರಸನ್ನ ಕೆರೆಕೈ ಮಾತನಾಡಿದರು. ವಿದ್ಯಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ನಾಗರಾಜ್ ಸಭಾಹಿತ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಎಂಎಸ್ ನಾಗರಾಜ್, ಬಾಗಿ ಸತ್ಯನಾರಾಯಣ್, ವಿಠಲ್ ಪೈ, ಎಂಎಂ ತಿಮ್ಮಪ್ಪ ಇನ್ನಿತರರು ಹಾಜರಿದ್ದರು. ಉಪನ್ಯಾಸಕಿ ಅರ್ಚನಾ ಸ್ವಾಗತಿಸಿದರು. ಪೂರ್ಣಿಮಾ ವಂದಿಸಿದರು. ವಿಷ್ಣುಮೂರ್ತಿ ಕಾರ್ಯಕ್ರಮ ನಿರ್ವಹಿಸಿದರು. ರಸ್ತೆ ಮಾಡಬೇಡಿ ಅಂತ ಹೇಳಿದ್ರೆ ನೋಡ್ತೇನೆ, ಮಾಡಬೇಕು ಅಂದ್ರೂ ನೋಡ್ತೇನೆ. ಆದರೆ ನಾನು ಕೊಟ್ಟಿರುವಂಥ ಶಾಲೆ ಇದಾಗುತ್ತೆ ಅಂತ ಹೇಳಿದಾಗ ಇನ್ನು ಪುನಃ ಪ್ರತಿಕ್ರಿಯೆಗಳು ಬಂದಿಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ವ್ಯವಸ್ಥೆಗಳು ಹೀಗಿರಬೇಕು ಅಂತ ನಾವು ಯೋಚನೆ ಮಾಡುವ ಕಾಲಘಟ್ಟದಲ್ಲಿ ನಾವೆಲ್ಲ ಒಟ್ಟಾಗಿ ಇವತ್ತು ಕೆಲಸ ಮಾಡಬೇಕು. ವಿದ್ಯಾರ್ಥಿಗಳ ಮನಸ್ಸಲ್ಲಿ ಎಂಥ ಶಿಕ್ಷಣ ಬೇಕು ಅನ್ನೋದ್ರ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಹೆತ್ತವರ ಮನಸ್ಸಲ್ಲಿ ಎಂಥ ಶಿಕ್ಷಣ ಬೇಕು ಅನ್ನೋದ್ರ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಆದರೆ ರಾಜಕೀಯದ ಆವುಟದಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟುವುದು ಯಾರು ಅನ್ನೋದ್ರ ಬಗ್ಗೆ ಇವತ್ತು ಆತಂಕ ಇರುವ ಕ್ಷಣಗಳಲ್ಲಿ ನಮ್ಮ ಶಿಕ್ಷಣ ನೀತಿಯ ವ್ಯವಸ್ಥೆಗಳು ಒಂದೊಂದೇ ಹೆಜ್ಜೆಯನ್ನು ಮುಂದಾಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಈ ವಿದ್ಯಾರ್ಥಿಗಳಾದ ನೀವು ಅದೃಷ್ಟವಂತರು. ಯಾಕಂದರೆ ಈ ಸಾಗರದಲ್ಲಿ, ಶಿವಮೊಗ್ಗದಲ್ಲಿ ಈ ಸ್ವಾತಂತ್ರ್ಯ ಹೋರಾಟದ ಕಿಚ್ಚಿನಲ್ಲಿ ಬೆಳೆದಂಥ ಪ್ರದೇಶ ಇದೆ. ನಾನು ಉತ್ತರ ಕನ್ನಡ ಜಿಲ್ಲೆ ಉಸ್ತುವಾರಿ ಮಂತ್ರಿಯಾಗಿದ್ದೆ. ಗದಗಕ್ಕೆ ಒಂದು ಕಾರ್ಯಕ್ರಮ ಬಂದಿದೆ. ಯಾರೋ ಹೇಳಿದ್ರು ಇಲ್ಲೊಬ್ಬರು ಇಂದ್ರಜ್ಜಿ ಅಂತ ಇದ್ದಾಳೆ, ಇಂದ್ರಜ್ಜಿ ಅಂತ ಇದ್ದಾಳೆ, ನೀವು ನೋಡ್ಬೋದಾ? 102 ವರ್ಷ. ನಾನು ಆ ಇಂದ್ರಜ್ಜಿ ಮನೆಗೆ ಹೋಗಿದ್ದೆ. ಸಾಧಾರಣ ಸ್ವಲ್ಪ ಗಿಡ್ಡ ಜೀವ, 102 ವರ್ಷ ಆಯಿತು ಅಂತಾರೆ, ಕಣ್ಣು ತೋರ್ಲಿಕ್ಕಿಲ್ಲ, ಬೆನ್ನು ಬಾಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಇಂದ್ರಜ್ಜಿಗೆ ಏನೂ ಆಗಿಲ್ಲ. ಅಜ್ಜಿ ನಾನು ಕೇಳಿದೆ, ಶ್ರೀನಿವಾಸ್ ಅಂತೆಲ್ಲ ನಿಮ್ಮ ಹೆಸರು ಅಂತ. ಹೌದಜ್ಜಿ ಅಂತೇಳಿ ಕಾಲಿ ನಮಸ್ಕಾರ ಮಾಡಿ ಒಂದು ಶಾರ ಹಾಕಿ ಕೇಳಿದೆ, ನೀವು ಉತ್ತರ ಕನ್ನಡ ಜಿಲ್ಲೆ ಮೂಲದಲ್ಲಿದ್ದೀರಂತೆ, ನೀವು ಗದಗಿಗೆ ಮದುವೆಯಾಗಿ ಬಂದ್ರಂತೆ, ನೀವು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನೀವು ಏನು ನೋಡಿದ್ದೀರಿ ಅಂತ ನಾನು ಕೇಳಿದೆ. ಹಾಗೆ ಇಂದ್ರಜ್ಜಿ ಹೇಳಿದ್ದು, ನಿಂಗೆ ಗೊತ್ತಿಲ್ಲಪ್ಪ, ಈ ಗಾಂಧಿ ಇದ್ನಲ್ಲ, ಗಾಂಧೀಜಿ ಅಂತನಿಲ್ಲ ಅಜ್ಜಿ, ಗಾಂಧಿ ಇದ್ನಲ್ಲ, ನಮ್ಮನೆ ಅಂಗಳದಲ್ಲಿ ತುಂಬ ಹೊತ್ತು ಕೂತ್ಕೊಂಡಿದ್ದ, ಬಂದು ಎಲ್ಲ ಜನ ರಾಷ್ಟ್ರ ಬರ್ತಾ ಇದ್ರು, ಉಪ್ಪಿನ ಸತ್ಯಾಗ್ರಹ ನಡೀತಾ ಇತ್ತು. ಈ ಗಾಂಧಿ ಅನ್ನ ಊಟ ಮಾಡೋದಿಲ್ಲ. ಅಜ್ಜಿ ಹೇಳಿದ್ದು, ಗಾಂಧಿ ಅನ್ನ ಊಟ ಮಾಡೋದಿಲ್ಲ. ನಾನು ರೊಟ್ಟಿ ತಗೊಂಡು, ಚಟ್ನಿ ಮಾಡಿಕೊಂಡು, ಮೊಸರು ತಗೊಂಡು ಮತ್ತು ಮುದ್ದೆ ಹಿಡ್ಕೊಂಡು ಬಟ್ಟೆಯಲ್ಲಿ ಕಟ್ಕೊಂಡು ಗಾಂಧಿಗೆ ಊಟ ತಗೊಂಡು ಹೋಗ್ತಿದ್ದೆ. 1 ವಾರ ಇದ್ದವ ಉತ್ತರ ಕನ್ನಡದಲ್ಲಿ. ನಾನು ಮಾಡಿದ ಊಟ ಅಂದ್ರೆ ತುಂಬ ಖುಷಿ ಅವನಿಗೆ ಅಂತ ಅಜ್ಜಿ ಹೇಳುವಾಗ ನನಗೆ ಗಾಂಧೀಜಿ ಊಟ ಕೊಟ್ಟಂತ ಇಂದ್ರಜ್ಜಿನ ಕಂಡು ಮತ್ತವಳ ಮಾತು ಕೇಳಿ ನನಗೆ ಜೀವನ ಸಾರ್ಥಕ ಅಂತ ಅನಿಸ್ಬಿಡ್ತು. ನನಗೆ ಇನ್ನು ಜೀವನದಲ್ಲಿ ಏನು ಬೇಡ ಅಂತ ಅನಿಸ್ಬಿಡುತ್ತೆ ನನಗೆ. ಹೀಗೆ ಈ ತಲೆಮಾರಿದೆಯಲ್ಲ, ಒಂದೊಂದು ಜಿಲ್ಲೆಗಳಲ್ಲಿರುವಂಥ ಯೋಜನೆ, ಚಿಂತನೆ, ವಿಚಾರಗಳು. ಶಾಂತವೇರಿ ಗೋಪಾಲಗೌಡರು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿದ್ರು ಅಂತ ಹೇಳೋದು, ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇವತ್ತು ಕಾಗೋಡು ತಿಮ್ಮಪ್ಪನಂತ ಹಿರಿಯರು ಈ ಜಿಲ್ಲೆಯಲ್ಲಿ ಬೆಳೆದಿದ್ದಾರೆ ಅಂತ ಹೇಳಿದ್ರು, ಬಂಗಾರಪ್ಪನವರು ಈ ಜಿಲ್ಲೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರು, ಯಡಿಯೂರಪ್ಪನಂತ ಹೋರಾಟ ಮಾಡೋರು ಈ ಜಿಲ್ಲೆಯಲ್ಲಿ ಬಂದಿದ್ದಾರೆ ಅಂತ ಹೇಳೋದು. ಇದೆಲ್ಲ ಯಾವ ಕಾರಣಕ್ಕೂ ಕಡದಾಳ ಮಂಜಪ್ಪನವರು ಇದೇ ಜಿಲ್ಲೆ ಇರ್ತಾರೆ, ಕಡದಾಳ ಮಂಜಪ್ಪನವರು ಈ ಜಿಲ್ಲೆಯಲ್ಲಿ ಬಂದಿದ್ದಾರೆ ಅಂತ ಹೇಳೋದು. ಈ ಜೆ ಎಸ್ ಪಟೇಲ್ ರಾಜ್ಯ ಅಂತಲ್ಲ, ನನ್ನೂರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕಡಲತಗೆ ಬಾರಿಗ ಶಿವರಾಮ್ ಕಾರಂತ ಉಂಟು ದೂರ ನಂದು ಅಂತೇಳಿ ಎಲ್ಲರೂ ಬಾಯಿ ಮುಚ್ಚಿಬಿಟ್ಟಿದ್ದೇನೆ, ಎಲ್ಲರೂ ಬಾಯಿ ಮುಚ್ಚಿಬಿಟ್ಟಿದ್ದೆ. ಈ ಕೆಲವು ಸಾರಿ ಕುವೆಂಪು ಹುಟ್ಟಿ ಬೆಳೆಯುವುದು ಇದೆಲ್ಲ ಈ ನೆಲ ಇದೆಯಲ್ಲ, ಈ ನೆಲದ ಮಣ್ಣಿನ ಸೊಗಡಿನ ಅಂಶಗಳು ನಮಗೆ ಬದುಕನ್ನೇ ಕಟ್ಟಿಬಿಟ್ಬಿಡ್ತವೆ. ಒಂದು ಕಾಲದಲ್ಲಿ ಸಾಕ್ಷರತೆ ಪ್ರಮಾಣ ಹೇಗಿತ್ತು, ಆದರೆ ನಮ್ಮ ಶಿಕ್ಷಣ ಇವತ್ತಿನ ಮಟ್ಟದಲ್ಲಿ ಹೇಗಿದೆ, ಮುಂದೆ ಯಾವ ರೂಪ ತಾಳಬಹುದು. ಈ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಾಗ
ವಿದ್ಯಾವಂತರ ಸಂಖ್ಯೆ ಎಷ್ಟು ಕೇಳಿದರೆ 11%, ಶೇಕಡ 11%. ಬ್ರಿಟಿಷರು ಭಾರತವನ್ನು ಆಗಸ್ಟ್ 1947 ಆಗಸ್ಟ್ 15ನೇ ತಾರೀಕು ಮಧ್ಯರಾತ್ರಿ ಭಾರತದ ತ್ರಿವರ್ಣ ಧ್ವಜ ಮೇಲೇರುವಾಗ ಮೌಂಟ್ ಬ್ಯಾಟನ್ ಅನ್ನುವಂಥ ಗವರ್ನರ್ ಇದ್ದ. ಬ್ರಿಟಿಷರ ಧ್ವಜ ಕೆಳಗಿಳಿತಂತೆ. ಕೆಳಗಿಳಿದದ್ದನ್ನು ಅವನ ನೆಲಕ್ಕೆ ತಾಗಬಾರದು ಅಂತೇಳಿ ಆ ಗವರ್ನರ್ ಅದನ್ನು ಮಡಚಿ ತನ್ನ ಕಿಸೆಗೆ ಹಾಕ್ಕೊಳ್ತಾನೆ. ಅವನ ಟಿಪ್ಪಣಿ ಬರಿತಾ ಇದ್ದಾನಂತೆ, ಎಂಥ ಭಾರತವನ್ನು ಬಿಟ್ಟು ಹೋಗ್ತಾ ಇದ್ದೇವೆ ನಾವು. ಈ ಭಾರತದಲ್ಲಿರುವಂಥ ವೈವಿಧ್ಯತೆಗಳೇನು? ಈ ಭಾರತದಲ್ಲಿ ಮರವನ್ನು ವೃಕ್ಷದೇವರಂತ ಪೂಜೆ ಮಾಡ್ತಾರೆ. ಭಾರತದಲ್ಲಿ ಸುಡುವ ಬೆಂಕಿಯನ್ನು ಅಗ್ನಿ ಅಂತ ಪೂಜೆ ಮಾಡ್ತಾರೆ. ಬೀಸುವ ಗಾಳಿಯನ್ನು ವಾಯುದೇವ ಅಂತ ಪೂಜೆ ಮಾಡ್ತಾರೆ. ಹರಿಯುವ ನದಿಯನ್ನು ಗಂಗಾಮಾತೆ ಅಂತಾರೆ. ಈ ಭಾರತದಲ್ಲಿ ವರ್ಷಕ್ಕೆ ಅವತ್ತು ಪಾಕಿಸ್ತಾನ ಮತ್ತು ಭಾರತ ಒಟ್ಟಾಗಿರುವಾಗ ಒಂದು ವರ್ಷಕ್ಕೆ 26,000 ಜನ ಹಾವು ಕಚ್ಚಿ ಸಾಯ್ತಾ ಇದ್ದಾರೆ. ಒಂದು ವರ್ಷಕ್ಕೆ 26,000 ಜನ ಹಾವು ಕಚ್ಚಿ ಸಾಯ್ತಾ ಇದ್ದಾರೆ. ಆದರೂ ಹಾವನ್ನು ಕೂಡ ನಾಗದೇವರಂತ ಪೂಜೆ ಮಾಡ್ತಾರೆ. ಎಂಥ ವೈವಿಧ್ಯಮಯವಾದ ಊರಿದ್ದು. ಇಲ್ಲಿ ಅಲೆಮಾರಿಗಳಿದ್ದಾರೆ. ಒಂದು ಬ್ರೆಜಿಲ್ ದೇಶದಲ್ಲಿರುವಂಥ ಒಟ್ಟು ಜನಸಂಖ್ಯೆಗಿಂತ ಹೆಚ್ಚು ಭಿಕ್ಷುಕರು ಭಾರತದಲ್ಲಿದ್ದಂತೆ. ಶಿಕ್ಷಣದ ಪ್ರಮಾಣ ಎಷ್ಟು ಕೇಳಿದ್ರೆ ಶೇಕಡ 11%. ಅವನು ಬರಿತಾ 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 ಹೇಳ್ತಾನೆ, ನಾನು ಈ ಭಾರತ ಒಟ್ಟಾಗಿರಬೇಕು ಅಂತ ಯೋಚನೆ ಮಾಡಿದೆ. ನೆಹರೂರವರ ಗಮನಕ್ಕೆ ತಂದೆ. ಸರ್ದಾರ್ ವಲ್ಲಭಾಯಿ ಜೊತೆಯಲ್ಲಿ ಚರ್ಚೆ ಮಾಡಿದೆ. ಮೊಹಮ್ಮದ್ ಜಿನ್ನಾ ಜೊತೆಯಲ್ಲಿ ಗೋಗರ್ದೆ, ಇದನ್ನು ತುಂಡು ಮಾಡಬಾರದು ಭಾರತ ಅಂತ ಹೇಳಿ. ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ, ಈ ದೇಶ ತುಂಡಾದರೆ ನನ್ನ ದೇಹ ತುಂಡಾದಂತೆ ಅಂತ ಹೇಳ್ತಾರೆ. ಆದರೆ ಕೊನೆಗೆ ಜಿನ್ನನ ಹಠ ಮೇಲಾಗಿ ಬಿಟ್ಟು ಭಾರತವನ್ನು ತುಂಡರಿಸುವುದು ನನಗೆ ಅನಿವಾರ್ಯ ಆಯಿತು. ಆದರೆ ಇತಿಹಾಸಕ್ಕೆ ನಾನು ಹೇಳ್ತಾ ಇದ್ದೇನೆ ಕೂಗಿ, ಭಾರತವನ್ನು ವಿಭಜನೆ ಮಾಡಲಿಕ್ಕೆ ಬ್ರಿಟಿಷರಾದ ನಾವು ಕಾರಣ ಅಲ್ಲ. ಭಾರತದಲ್ಲಿರುವಂಥ ನಾನು ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಭಾಷಣವನ್ನು ಕೇಳಕ್ಕಾಗಿ ಬಂದಿರೋದು. ಯಾಕೆ ಹೇಳ್ತೇನೆ ಮಾತಂದ್ರೆ 2015 ನಮ್ಮೂರಿನಲ್ಲಿ ಒಂದು NSS ಶಿಬಿರ ಆಗಿತ್ತು. ಶಿವಮೊಗ್ಗದವರು 100 ಜನ 150 ಜನ ಮಕ್ಕಳಿತ್ತು. ನಾನು ಅವಾಗ ಅವರಿಗೆ ಒತ್ತಾಯ ಮಾಡಿ ಅದರ ಸಮಾರೋಪಕ್ಕೆ ಕರೆದಿದ್ದೆ. ಅವತ್ತವ್ರು ಮಾಡಿರ್ತಕ್ಕಂಥ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಯುವಕರ ಪಾತ್ರ ಅಂತ ಹೇಳ್ತಕ್ಕಂಥ ವಿಷಯವನ್ನು ಇಟ್ಕೊಂಡು ಅವ್ರು ಮಾಡಿರ್ತಕ್ಕಂಥ ಭಾಷಣ ಇವತ್ತು ನನಗೆ ಕಿವಿದಲ್ಲಿದೆ. ಅಪ್ಪದವರಿಂದ ತಿಳ್ಕೊಂಡು ಹೋಗೋ ಉದ್ದೇಶದಿಂದ ನಾನು ಇಲ್ಲಿ ಬಂದಿದ್ದೆ. ನಿಮ್ಮ ಪರಿಸರ ಸಂರಕ್ಷಣೆ ಮಾಡೋ ದೃಷ್ಟಿಯಿಂದ ಗಿಡ ನಡೆಸಿದ್ದೀರಿ. ಆಷಾಢ ಮಾಸದಲ್ಲಿ ಮಳೆ ಇಲ್ಲ. ಆ ಮಳೆ ಬರಲಾರದ ಕಾರಣ ಯಾರು ಅಂತ ಕೇಳಿದ್ರೆ ಮನುಷ್ಯರು. ಪ್ಲಾಸ್ಟಿಕ್ಕಿನ ಉಪಯೋಗವೋ ಮತ್ತೊಂದು ಮಗದೊಂದು ಎಲ್ಲಿಂದೋ ಬಂದಿರೋದ್ರ ಎಲ್ಲದರ ಜೊತೆಗೆ ಈ ಮರ ನೆಡುವಂಥ ಪ್ರವೃತ್ತಿ ನಿಮ್ಮ ಮನೆಯಲ್ಲೂ ಮಾಡಿ ಒಳ್ಳೆ ರೀತಿಯಲ್ಲಿ ಪ್ರಕೃತಿ ಸಂರಕ್ಷಣೆಯನ್ನು ಮಾಡಿ ಹಣ್ಣಿನ ಮರಗಳನ್ನು ನೆಡಿ. ಈ ವರ್ಷ ಅಲ್ಲದಿರೋದು ಮುಂದಿನ ವರ್ಷ ನಾವು ಮಾನ್ಸೂನ್ ಸರಿಯಾಗಿ ಆಗೋದಕ್ಕೆ ನಮ್ಮೊಂದು ಕಾಂಟ್ರಿಬ್ಯೂಷನ್ ಕೊಡೋದಕ್ಕೆ ನಮ್ಮ ಹತ್ರ ಶಕ್ತಿ ಇದೆ. ಆ ಕೆಲಸ ನಾವು ನೀವೆಲ್ಲ ಸೇರಿ ಮಾಡಬೇಕು, ಯುವಕರು ಮಕ್ಕಳು ಅಂತ ಹೇಳ್ತಕ್ಕಂಥ ವಿನಂತಿಯನ್ನು ಒಂದು ಮಾಡ್ತಾ ಇದ್ದೀವಿ. ಇನ್ನೊಂದು ನಾಯಕತ್ವ ಮತ್ತು ವಿದ್ಯಾರ್ಥಿ ಜೀವನ ಸಮನ್ವಯ ಆಗಬೇಕು. ಪ್ರಾರ್ಥನೆ ಮಾಡ್ತಾ ಹಿಮ್ಮೇಳ ಮುಂದಕ್ಕೆ ಹೋದ್ರೂ ಮಕ್ಕಳು ಹೆದರಲಿಲ್ಲ. ಗಟ್ಟಿಯಾಗಿ ಹಾಡು ಕಲ್ತಿದ್ದರಿಂದ ಯಾವುದೇ ತಪ್ಪಿಲ್ಲದೆ ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರು. ಆ ನಿಟ್ಟಿನಲ್ಲಿ ನಿಮ್ಮ ವಿದ್ಯಾರ್ಥಿ ಜೀವನ ಮತ್ತು ನಾಯಕತ್ವದ ಗುಣಗಳು ಒಟ್ಟೊಟ್ಟಿಗೆ ಬೆಳೀಲಿ. ಅದರಿಂದ ಸಮಾಜಕ್ಕೆ ಮುಂಚೂಣಿಯ ನಾಯಕರುಗಳು ಸಿಗುವ ರೀತಿಯಲ್ಲಿ ಸಮಾಜದ ಎಲ್ಲ ವಿಷಯಗಳನ್ನು ತಿದ್ದತಕ್ಕಂಥ ನಾಯಕತ್ವ ಬೆಳೆಯುವ ರೀತಿಯಲ್ಲಿ ಆಗಲಿ ಅಂತ ಹೇಳ್ತಕ್ಕಂತಹ ವಿನಂತಿಯನ್ನು ಮಾಡ್ತಾ ನಿಮ್ಮ ವಿದ್ಯಾರ್ಥಿ ಜೀವನ ಯಶಸ್ಸಾಗಲಿ. ಸಮನ್ವಯ ಸಾಂಸ್ಕೃತಿಕ ವೇದಿಕೆ 1 ವರ್ಷದಲ್ಲಿ ಕಳೆದ ವರ್ಷ ನಾವು ಉದ್ಘಾಟನೆಗೆ ಬಂದಿದ್ದೆ. ಈ ವರ್ಷ ಚೆನ್ನಾಗಿ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸಾಗರ ತಾಲೂಕಿನ ಇರುವಕ್ಕೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಕೃಷಿಯೇತರ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅವಕಾಶ ನೀಡಿರುವುದನ್ನು ಖಂಡಿಸಿ ಬುಧವಾರ ಕೃಷಿ ವಿಷಯ ಅಭ್ಯಾಸಿಸುತ್ತಿರುವ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಎದುರು ಪ್ರತಿಭಟನೆ ನಡೆಸಿದರು. ಕೃಷಿ ಅಧಿಕಾರಿ, ಕೃಷಿ ಸಹಾಯಕ ಅಧಿಕಾರಿಗಳ ಹುದ್ದೆ ನೇಮಕಾತಿಯಲ್ಲಿ ಕೃಷಿ ಪದವೀಧರರಿಗೆ ಆದ್ಯತೆ ನೀಡಬೇಕು. ಕೃಷಿಯೇತರ ವಿದ್ಯಾರ್ಥಿಗಳಾದ BA, BTech, ಬಯೋಟೆಕ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅವಕಾಶ ನೀಡಿದ್ದಕ್ಕೆ ವಿದ್ಯಾರ್ಥಿಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಕೃಷಿ ವಿದ್ಯಾರ್ಥಿಗಳಾದ ಭಾಗ್ಯಲಕ್ಷ್ಮಿ, ಸಚಿನ್ ಇನ್ನಿತರರು ಮಾತನಾಡಿದರು. ಪ್ರತಿಭಟನಾ ಸ್ಥಳಕ್ಕೆ ಆನಂದಪುರಂ ಠಾಣೆ PSI ಪ್ರವೀಣ್ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿದರು. ಭ್ರಷ್ಟಾಚಾರಕ್ಕೆ ಭ್ರಷ್ಟಾಚಾರಕ್ಕೆ ಭ್ರಷ್ಟಾಚಾರಕ್ಕೆ
ಡಿಮಾಂಡ್ ಬೇಕೇ ಬೇಕು ಬೇಕೇ ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕರುಣಾ. ನಾನು ಕೆಳದಿ ಶಿವಪ್ಪ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಆವರಣದ ವಿದ್ಯಾರ್ಥಿನಿ. ಈಗ ರೀಸೆಂಟ್ ಆಗಿ ಎಒ ಮತ್ತೆ ಎಒ ರಿಕ್ರೂಟ್ಮೆಂಟ್ ಕರೆದಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಬಿಇ ಬಯೋಟೆಕ್ನಾಲಜಿ ವಿದ್ಯಾರ್ಥಿಗಳನ್ನು ಆಡ್ ಮಾಡಿದ್ರು. ಇದು ಐಕಾರ್ ರೂಲ್ಸ್ ಮತ್ತೆ ಸಿ&ಆರ್ ರೂಲ್ಸ್ ಪ್ರಕಾರ ಉಲ್ಲಂಘನೆ ಆಗಿದೆ. ಇದನ್ನ ಕೊನೆ ಕ್ಷಣದಲ್ಲಿ ಆಡ್ ಮಾಡಿದ್ದು. ಮತ್ತು ಇಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಕೃಷಿ ಹಿನ್ನೆಲೆಯಿಂದ ಬಂದಿರ್ತಾರೆ. ಅವರು ಸುಮಾರು ಸಾಲ ಸೂಲ ಮಾಡಿ ಈ ಪ್ರೊಫೆಷನಲ್ ಡಿಗ್ರಿಯನ್ನ ಆರಿಸ್ಕೊಂಡಿರ್ತಾರೆ. ನಮ್ಮ ಹೆಚ್ಚು ಜನರ ಆಸೆ ಏನಿರುತ್ತೆ ಅಂದ್ರೆ ನಾವು ಕೃಷಿ ಅಧಿಕಾರಿಗಳಾಗ್ಬೇಕು, ಸಮಾಜಕ್ಕೆ ರೈತರಿಗೆ ಉಪಯೋಗ ಆಗೋ ರೀತಿ ಕೆಲಸ ಮಾಡ್ಬೇಕು ಅಂತ ಇರುತ್ತೆ. ನಾವು ಅದಕ್ಕೋಸ್ಕರ 4 ವರ್ಷ 8 ಸೆಮ್ ಸುಮಾರು ಪ್ಯಾಥೋಲಜಿ ಎಂಟಮೋಲಜಿ ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡ್ತೀವಿ. ಪ್ರಾಕ್ಟಿಕಲ್ ಆಗಿ ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತೀವಿ. ಮತ್ತೆ ನಾವು ಇಷ್ಟೆಲ್ಲ ಕಲ್ತ್ರು ಕೂಡ ಎಷ್ಟೋ ಸರಿ ರೈತರಿಗೆ ನಾವು ಸರಿಯಾದ ಮಾಹಿತಿ ನೀಡಕ್ ನಾವೇ ಹಿಂಜರಿಯುವಾಗ ಬಿಇ ಬಯೋಟೆಕ್ನಾಲಜಿ ವಿದ್ಯಾರ್ಥಿಗಳು, ಇವರು ಬಯೋಟೆಕ್ನಾಲಜಿ ಅಂದ್ರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿರ್ತಾರೆ. ಇವರು ಪ್ರಾಕ್ಟಿಕಲ್ ಆಗಿ ಯಾವತ್ತೂ ಹೊಲದಲ್ಲಿ ಕೆಲಸ ಮಾಡಿರಲ್ಲ. ಇವ್ರು ಯಾವ ರೀತಿ ಕೃಷಿ ಅಧಿಕಾರಿಗಳಾಗಕ್ಕೆ ಲಾಯಕ್ಕಿದ್ದಾರೆ ಅಂತ ನಮಗಂತೂ ಅರ್ಥ ಆಗ್ತಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಬೇಸಿಕ್ ಕೋರ್ಸ್ ಅಂತ ಬರೀ 1 ವರ್ಷದ ಕೋರ್ಸ್ ಆಗಿರುತ್ತೆ. ಅದರಲ್ಲಿ ನಾವು 4 ವರ್ಷದ ಕಲಿಯೋದನ್ನ ಯಾವ್ದು 1 ವರ್ಷದಲ್ಲಿ ಕಲಿಯಕ್ಕಾಗಲ್ಲ. ಆ ವಿದ್ಯಾರ್ಥಿಗಳನ್ನು ಕೊನೆ ಮೂಮೆಂಟ್ ಅಲ್ಲಿ ಆಡ್ ಮಾಡಿರೋದು ಇದು ಸರಿ ಕಾಣ್ತಿಲ್ಲ. ಮತ್ತೆ ಇನ್ನೊಂದು ಬಂದ್ಬಿಟ್ಟು HK ನಾನ್ HK 2 ರೀತಿ ಪರೀಕ್ಷೆಗಳಾಗುತ್ತೆ. HK ಹೈದರಾಬಾದ್ ಕರ್ನಾಟಕ ಎಕ್ಸಾಮ್ ನ 1 ದಿನ ಇಟ್ಟು 1 ತಿಂಗಳು ಬಿಟ್ಟು ನಾನ್ HK ಇಟ್ಟಿರೋದು ಅದು ಕೂಡ ಸರಿಯಲ್ಲ. ನಾವು ಇದನ್ನ ಸರ್ಕಾರ ತಿದ್ದುಪಡಿ ಮಾಡ್ಬೇಕು ಅಂತ ಕೇಳ್ಕೊಂತೀವಿ. ಇದು ನಾವು 3 ದಿನದಿಂದ ಸತತವಾಗಿ ಹೋರಾಟ ಮಾಡ್ತಿದೀವಿ. ಆದ್ರೂ ಯಾರು ನಮಗೆ ರೆಸ್ಪಾಂಡ್ ಮಾಡ್ತಿಲ್ಲ. ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ನಾನಾಗಿದ್ದು ನನ್ನ ಹೆಸರು ಭಾಗ್ಯಲಕ್ಷ್ಮಿ. ಇಂದು ಈ ಪ್ರತಿಭಟನೆ ಏನಕ್ ಮಾಡ್ತಿದೀವಪ್ಪ ಅಂತಂದ್ರ, ಈಗ BE ಬಯೋಟೆಕ್ ಅವರಿಗೆ ಈ ಕೃಷಿ AO ಎಕ್ಸಾಮ್ ಮತ್ತು AO ಎಕ್ಸಾಮ್ಗೆ ಅವರಿಗೂ ಅಲೋ ಮಾಡ್ತಿದ್ದಾರೆ. ಏನಕ್ಕಂತ ಗೊತ್ತಿಲ್ಲ. ಇದು ಕೇವಲ ಕೃಷಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಸೀಮಿತವಾಗಿರುತ್ತೆ. ಇದರಿಂದ ಈ ಕೃಷಿ ವಿದ್ಯಾರ್ಥಿಗಳಿಗೆ ಮತ್ತೆ ಪದವೀಧರರಿಗೆ ತುಂಬಾ ಹೊಡೆತ ಬೀಳುತ್ತೆ. ಇದು ಹೆಂಗಾಗುತ್ತೆ ಅಂದ್ರೆ, ಒಳ್ಳೆ MBBS ಡಾಕ್ಟರ್ ಹತ್ರ ಹೋಗಿ ಸೈಕಲ್ ನ ರಿಪೇರಿ ಮಾಡು ಅಂದ್ರೆ ಹೆಂಗ್ ಮಾಡ್ತಾರೆ ಆ ರೀತಿ. ಈ ಸರ್ಕಾರ ನಮ್ ಪರವಾಗಿಲ್ಲ, ಅದಕ್ಕೆ ನಾವ್ ಈ ಹೋರಾಟ ಮಾಡ್ತಿರೋದು. ಎಲ್ಲಿವರೆಗೆ ಸರ್ಕಾರ ನಮ್ ತನ ಬರೋದಿಲ್ಲ ಈ ಕೃಷಿ ವಿದ್ಯಾರ್ಥಿಗಳಿಗೆ ಅದು ತುಂಬಾನೇ ಆಕ್ಚುಲಿ ಇದು ಸಿ&ಆರ್ ರೂಲ್ಸ್ ಪ್ರಕಾರ ಅವರು ಉಲ್ಲಂಘನೆ ಮಾಡಿ ಈ ಎಕ್ಸಾಮಿಗೆ ಅಲೋ ಮಾಡ್ತಿದ್ದಾರೆ. ಇದು ಆಗ್ಬಾರ್ದು. ಇದು ಕೇವಲ ಕೃಷಿ ವಿದ್ಯಾರ್ಥಿಗಳಿಗಷ್ಟೇ. ಅವ್ರು 1 ವರ್ಷ ಕಲ್ತು ಈ ರೈತರಿಗೆ ಸಲಹೆ ಮಾಡ್ರಿ, ಮಾರ್ಗದರ್ಶನ ಕೊಡಿ ಅಂದ್ರೆ ಅದು ಅಸಾಧ್ಯದ ಮಾತು. ಅದೇ ಈ ಕೃಷಿ ವಿದ್ಯಾರ್ಥಿಗಳು 4 ವರ್ಷ ಕಲ್ತು 120ರಿಂದ 150 ಕ್ರೆಡಿಟ್ ಅವರ್ಸ್ ಗಳನ್ನ ಮುಗಿಸಿ ಪ್ಯಾಥಾಲಜಿ, ಎಂಟಮಾಲಜಿ, ಲೈಫ್ ಸ್ಟಾಕ್ ಇನ್ನಿತರ ಸಬ್ಜೆಕ್ಟ್ ಗಳನ್ನ ಎಲ್ಲಾ ಓದಿ ಈ ರೈತರಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡಲು ಮುಂದಾಗಿರ್ತಾರೆ. ಅದೇ ಕೇವಲ 1 ವರ್ಷ ಓದಿ ಅವ್ರು ಯಾವ ರೀತಿ ಮಾರ್ಗದರ್ಶನ ನೀಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಇದು ಸರ್ಕಾರ ಹೇಗ್ ಅವ್ರಿಗೆ ಅಲೋ ಮಾಡ್ತಿದ್ದಾರೆ ಅಂತಾನು ಗೊತ್ತಿಲ್ಲ. ಇದು ಹಿಂದೆ ಹೇಗಿತ್ತು ಕೇವಲ ಕೃಷಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಇತ್ತು. ಇನ್ ಮುಂದೆನೇ ಇದು ಕೃಷಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಸೀಮಿತವಾಗಬೇಕು. BE ಬಯೋಟೆಕ್ ಅವರಿಗೆ ಈ ಎಕ್ಸಾಮ್ ಮಾಡಲು ಅನುಮತಿ ನೀಡಬಾರ್ದು ಅಂತ ನನ್ನ ವಿನಂತಿ. ಸತತವಾಗಿ 3 ದಿನದಿಂದನೂ ನಾವು ಹೋರಾಟ ಮಾಡ್ತಿದ್ದೇವೆ. ಅಂದ್ರೆ ಎಲ್ಲಾ ವಿಶ್ವವಿದ್ಯಾಲಯಗಳನ್ನು ಹೋರಾಟ ಮಾಡ್ತಿದ್ದಾವೆ. ಆದ್ರೆ ಸರ್ಕಾರ ಯಾವುದೇ ರೀತಿಯಾಗಿ ಸ್ಪಂದನೆ ಮಾಡ್ತಿಲ್ಲ. ಇದೇ ಕಂಟಿನ್ಯೂ ಆದ್ರೆ ನಾವು KE ಬೋರ್ಡ್ ಮತ್ತು ವಿಧಾನಸೌಧದ ಮುಂದೆ ಕೂತು ಪ್ರತಿಭಟನೆ ಮಾಡಕ್ಕೆ. ಎಲ್ಲರಿಗೂ ನಮಸ್ಕಾರ. ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾಲಯ ಇರುವಕ್ಕಿ. ಈಗ ಏನ್ ಹೇಳ್ಬೇಕಂದ್ರೆ, ಈಗ ಸರ್ಕಾರ ಇದು ಮಾಡ್ತಾ ಇರೋದು ತಪ್ಪು. AO ಹಾಗೂ AO ಈ ತರ ಜಾಬ್ಗಳನ್ನ BTech ಹಾಗೂ ಇಂತ ಎಲ್ಲ ಬೇರೆ ಬೇರೆ ಕೋರ್ಸ್ ಇದ್ದವರಿಗೆ ಈ ತರ ಜಾಬ್ ಕೊಟ್ರೆ ಕೃಷಿ ವಿದ್ಯಾರ್ಥಿಗಳಿಗೆ ಎಲ್ಲ ತುಂಬಾ ಅನ್ಯಾಯ ಆಗ್ತದೆ. ಯಾಕಂದ್ರೆ ಕೃಷಿ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂತ ಎಕ್ಸ್ಪೀರಿಯನ್ಸ್ ಅನುಭವ ಅವರಿಗೆ ಇರೋದಿಲ್ಲ. ಈ ಎಲ್ಲ ನಾವು ಪ್ರಾಕ್ಟಿಕಲ್ ಆಗಿ ಫೀಲ್ಡ್ ಅಲ್ಲಿ ಎಲ್ಲ ನಾವು ಎಕ್ಸ್ಪೆರಿಮೆಂಟ್ ಮಾಡೋದಾಗ್ಲಿ, ಮಣ್ಣಿನ ಪರೀಕ್ಷೆ ಮಾಡೋದಾಗ್ಲಿ, ಸಸ್ಯ ರೋಗಶಾಸ್ತ್ರ, ಕೀಟಶಾಸ್ತ್ರ, ಈ ತರ ಎಲ್ಲ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ವಿಸ್ತರಣಾ ಶಾಸ್ತ್ರ, ಈ ತರ ಎಲ್ಲವನ್ನು ಅವ್ರು ಕಲ್ತಿರಲ್ಲ. ಅಂತ ಅನುಭವ ಇಲ್ಲದೆ ಇರೋದಕ್ಕೆ ಅವ್ರಿಗೆ ಕೊಡೋದು ತಪ್ಪಾಗುತ್ತೆ. ಯಾಕಂದ್ರೆ ಇದೆಲ್ಲ ಕೃಷಿ ವಿದ್ಯಾರ್ಥಿಗಳಿಗೆ ತುಂಬಾ ಅನ್ಯಾಯ ಆಗುತ್ತದೆ. ಇಂಥದ್ದೆಲ್ಲ ಮೊದಲು ಇದ್ದಿರಲಿಲ್ಲ, ಈಗ ಕೊಟ್ಟಿದ್ದಾರೆ. ಅದಕ್ಕೆ ಇದು ಸರ್ಕಾರ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೆ ಇದು. ಯಾಕಂದ್ರೆ ನಾವು ಮಾಡ್ತಾ ಇರೋದು 150 ಕ್ರೆಡಿಟ್ ಅವರ್ಸ್ ಎಲ್ಲ ಈ ತರ ಕಲ್ತು, ಆದ್ರೂ ಅವರೆಲ್ಲ ಇಷ್ಟೆಲ್ಲ ಕಲ್ತಿರಲ್ಲ. ಕಲ್ತಿರೋದ ಅಂತರೂ ಕೊಡ್ತಿದ್ದಾರೆ ಅವರಿಗೂ. ಮತ್ತೆ ಈ ರೈಟೆಕ್ ಯೂನಿವರ್ಸಿಟಿ ಇಂಥದ್ದೆಲ್ಲ ಬ್ಯಾನ್ ಆಗ್ಬೇಕು. ಮತ್ತೆ ದೇಶಿ ಕೋರ್ಸ್ಗಳೆಲ್ಲ ಬ್ಯಾನ್ ಆಗ್ಬೇಕು. ಮತ್ತೆ ನಾವು ಈಗ ಎಲ್ಲ ಕ್ಲಾಸ್ ಎಲ್ಲ ಬಿಟ್ಟು ಈ ತರ ಎಲ್ಲ ಹೋರಾಟ ಮಾಡ್ತಿದ್ವಿ. ಎಲ್ಲಾ ಯೂನಿವರ್ಸಿಟಿಗಳಿಂದ ಮಾಡ್ತಿದ್ದಾರೆ. ಆದ್ರೂ ಏನು ಇದು ಸರ್ಕಾರ ಏನು ಸ್ಪಂದನೆ ನೀಡ್ತಾ ಇಲ್ಲ. ಅದಕ್ಕಾಗಿ ಇದು ನಮ್ಮ ಕಳವಳಿಕೆ ಅಂತ ಹೇಳ್ಬೋದು.
ಇದನ್ನೇನಾದ್ರೂ ರಿಪ್ಲೈ ಆದಷ್ಟು ಬೇಗ ಕೊಡ್ಬೇಕು ಸರ್ಕಾರ. ಕೊಡ್ಲಿಲ್ಲ ಅಂದ್ರೆ ನಾವು ಖಂಡಿತವಾಗ್ಲೂ ಕೆಇಎ ಬೋರ್ಡ್ಗೆ ಹೋಗ್ಬೇಕು. ಹಾಗೂ ಮತ್ತು ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.